ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವಾಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ 5 ಗಂಟೆ ರಾತ್ರಿಗೆ ಎದ್ದು, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೇಲಿ ಪೂಜೆ ಮಾಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ ತುಂಬಾ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಇವತ್ತು ಬೇಗ ಎದ್ದು ಮನೇಲಿ ಪೂಜೆನ ಮುಗಿಸಿ ಇಂದು ದಿನವೇ ನಾನು ನವಗ್ರಹ ಶಾಂತಿ ಮಾಡಿಸೋಣ ಅಂತ ಹೇಳಿ ಪೂಜೆಗೆ ಕೊಟ್ಟಿದ್ದೆ. ಸೊ ಹಾಗಾಗಿ ಮನೇಲಿ ಪೂಜೆ ಮುಗಿಸಿ ನವಗ್ರಹ ಶಾಂತಿ ಮಾಡಿಸ್ಕೊಂಡು ಬಂದೆ. ಆ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿರಲಿಲ್ಲ. ಶ್ರೀ ವಿಷ್ಣುಗೆ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಅಥವಾ ಯಾವುದೇ ಥರ ಸಂಕಲ್ಪ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ರಿಂದ ಕೋಟಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ವರ್ಷ ಕೂಡ ಈ ಧನುರ್ಮಾಸದಲ್ಲಿ ನವಗ್ರಹ ಶಾಂತಿನ ಮಾಡಿಸ್ತಾ ಇರ್ತೀವಿ. ಈ ಥರ ಪೂಜೆ ಮಾಡೋದ್ರಿಂದ ನಮಗೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಬೇಗ ಸಕ್ಸಸ್ ಆಗುತ್ತೆ. ಹಾಗೆ ನಾನು ಸೋಫಾ ಕವರ್ನ ಆರ್ಡರ್ ಮಾಡಿದ್ದೆ. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಜಸ್ಟ್ 300 ರುಪೀಸ್ ಅಷ್ಟೇ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿತ್ತು. ಒಂದು ಪೇರ್ಗೆ 300 ರುಪೀಸ್ ಆಗಿರೋದ್ರಿಂದ ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಸೋಫಾ ಕವರ್ ಸಿಗ್ತಾ ಇದೆ. ನಿಮ್ಗೆ ಯಾರಿಗಾದ್ರು ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದ್ರದ್ದು ಲಿಂಕ್ ಯಾರಿಗಾದರೂ ಬೇಕು ಅಂದರೆ ನನಗೆ ಡಿ ಎಮ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.